ಇವತ್ತು ನಾನು ಪೆಗ್ಡೆಕ್ ಫ್ಲೈ ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಏನೇನು ಮಿಸ್ಟೇಕ್ ಮಾಡ್ತಾರೆ, ಯಾವ್ಯಾವ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕು, ಯಾವ ಥರ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಿದ್ದೀನಿ. ಫಸ್ಟ್ ಹ್ಯಾಂಡಲ್ ಯಾವ ಥರ ಸೆಟ್ ಮಾಡೋಕಪ್ಪ ಅಂದರೆ, ಇದು ಫುಲ್ ಮುಂದೆನೂ ಸೆಟ್ ಮಾಡೋಂಗಿಲ್ಲ, ಫುಲ್ ಹಿಂದೆನೂ ಸೆಟ್ ಮಾಡೋಂಗಿಲ್ಲ. ಕರೆಕ್ಟ್ ನಮ್ಮದು ಶೋಲ್ಡರ್ ಲೆವೆಲ್ ಸೆಟ್ ಮಾಡೋಕ್ಕಾಗುತ್ತೆ. ಎದಕ್ಕಪ್ಪ ಅಂದರೆ ಫುಲ್ ಹಿಂದೆ ಸೆಟ್ ಮಾಡಿದ್ರಪ್ಪ ಅಂದರೆ ಶೋಲ್ಡರ್ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ ಅದಕ್ಕೆ. ಆ್ಯಂಡ್ ಇದು ಪ್ಯಾಡ್ ಯಾವ ಥರ ಸೆಟ್ ಮಾಡೋಕಪ್ಪ ಅಂದರೆ, ನಾವು ಕುಂತು ಪ್ರೆಸ್ ಮಾಡಬೇಕಾದ್ರೆ ಇದು ನಮ್ಮ ಕೈ ಚೆಸ್ಟ್ ಲೆವೆಲ್ ಇರಬೇಕು, ಲೋವರ್ ಚೆಸ್ಟ್ ಲೆವೆಲ್ ನಮ್ಮ ಕೈ ಇರಬೇಕು. ಆ್ಯಂಡ್ ಪ್ರೆಸ್ ಮಾಡೋಕ್ಕಾದ್ರೆ ಸ್ಟ್ರೇಟಾಗಿ ಕುಂದ್ರಿ, ನೆಕ್ ಸ್ಟೇಬಲ್, ಫುಲ್ ಬಾಡಿ ಸ್ಟೇಬಲ್ ಆಗಿಟ್ಟು. ಇದು ಪ್ರೆಸ್ ಮಾಡೋಕ್ಕಾದ್ರೆ ಕೆಲವೊಬ್ರು ಏನೇನು ಮಾಡ್ತಾರಪ್ಪ ಅಂದರೆ ಮಿಸ್ಟೇಕ್ಸ್, ಈ ಥರ ಮೇಲೆ ಮಾಡೋದು, ಎಲ್ಬೋನ ಫುಲ್ ಡೌನ್ ಮಾಡೋದು, ಫುಲ್ ಸ್ಟ್ರೇಟ್ ಮಾಡೋದು, ಈ ಥರ ಮಾಡೋಕೆ ಹೋಗ್ಬೇಡ್ರಿ. ಇದು ರಾಂಗ್. ಮನ್ಸಿದ್ದು ಶೋಲ್ಡ್ರಿಗೆ ಎಫೆಕ್ಟ್ ಆಗುತ್ತೆ, ಇದು ಶೋಲ್ಡ್ರ್ ಇಂಜುರಿ ಆಗೋ ಚಾನ್ಸಸ್ಸೂ ಇರುತ್ತೆ. ಅದಕ್ಕೆ ಸ್ಟ್ರೇಟ್ ಮಾಡಿ, ಲೈಟಾಗಿ ಎಲ್ಬೋ ಬೆಂಡ್ ಮಾಡಿ, ಸ್ವಲ್ಪ ಡೌನ್ ಮಾಡಿ ಅಷ್ಟೇ. ಆ್ಯಂಡ್ ಪ್ರೆಸ್. ಆ್ಯಂಡ್ ಹಿಂದೆ ಹೋಗ್ಬೇಕಾದ್ರೆ ಏನು ಮಾಡೋಕಪ್ಪ ಅಂದರೆ ಸ್ಲೋ ಆ್ಯಂಡ್ ಕಂಟ್ರೋಲ್ ವೇದಾಗ ಮಾಡ್ಬೇಕು. ಈ ಥರ ಫುಲ್ ಈ ಥರ ಪ್ರೆಸ್ ಮಾಡೋದು, ಬಾಡಿ ಮೂವ್ ಮಾಡೋದು, ಈ ಥರ ಪ್ರೆಸ್ ಮಾಡೋದು, ಈ ಥರ ಮುಂದೆ ಕುಂತು ಮಾಡೋದು, ನೆಕ್ ಹಿಂದೆ ಇಟ್ಟು ಮಾಡೋದು, ಮತ್ತು ಮುಂದೆ ಇಟ್ಟು ಮಾಡೋದು, ಈ ಥರ ಎಲ್ಲ ಮಿಸ್ಟೇಕ್ಸ್ ಹೋಗ್ಬೇಡ್ರಿ. ಇನ್ನೊಂದ್ಸಲ ತೋರಿಸ್ತೀನಿ ಕರೆಕ್ಟ್ ಫಾರ್ಮ್ ಯಾವ ಥರ ಮಾಡೋಕಪ್ಪ ಅಂದರೆ, ಎಲ್ಬೋ ಲೈಟಾಗಿ ಬೆಂಡಿಟ್ಟು ಫುಲ್ ಸ್ಟ್ರೇಟ್ ಪ್ರೆಸ್, ಹಿಂದೆ ಹೋಗ್ಬೇಕಾದ್ರೆ ಸ್ಲೋ ಡೌನ್. ಇದು ಕರೆಕ್ಟ್ ಮೂಮೆಂಟ್.